ಅಲ್ಲೇ ಊಟದ್ದು ಎಲ್ಲ ಕ್ಲೋಸ್ ಆಗೈತಿ. ನಾನು ಬಂದರೆ ಲಾಸಿನ ಊಟಕ್ಕಾದರೂ ಕರೀತಾರೆ. ಲಾಸಿ ಬಂದರೆ ಬಾರಮ್ಮ ಉಣ್ಣು ಅಂತ ಯಾರಾದರೂ ಕರೆದಾದ್ರೂ ಕರೀತಾರೆ. ಕಾಯಿ ಒಬ್ಬಟ್ಟು ಬೇರೆ ಮಾಡೋರಿ ಒಂದಿಟ್ಟು ನಾನು ಒಂದೆರಡು ತಿಮ್ಮನ ಅಂತ ಹೇಳಿ ನಾನು ಅದಲ್ಲಿ ಬಂದೆ. ಅಲ್ಲೇ ಊಟದ್ದು ಕ್ಲೋಸ್ ಆಗೈತಿ. ಎಲ್ಲ ಅಲ್ಲಿ ಮಾತಾಡ್ತಾ ಎಲೆಡ್ಕೆ ಹಾಕಿಂಗೆ ಕೂತ್ಕೊಂಡವ್ರೆ. ಸ್ವಲ್ಪ ಕಾಣುತ್ತಾ ಏನಪ್ಪ ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಅಲ್ಲಿ ನಿಂತ್ಕೊಂಡು ಮರ್ಯಾಗೆ ಕೇಳಿಸ್ಕೊಂತೀನಿ ಏನು ಮಾತಾಡ್ತಾ ಇದ್ದಾರೆ ಎಲ್ಲನ. ನೋಡಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಕರ್ತಿದ್ರೆ ನಾನು ಕುತ್ಕೊಂಡು ಮಾತಾಡ್ತಿರ್ಲಿಲ್ವೇ. ಎಲ್ಲ ಅಲೆನೇ ಟೇಬಲ್ ಎಲ್ಲ ಕ್ಲೀನ್ ಆಗಿಬಿಟ್ಟೈತೆ. ಎಲ್ಲ ಅಲೆ ಊಟದ್ದೆಲ್ಲ ಕ್ಲೋಸ್ ಮಾಡಿ ಅಲೆ ಎಲ್ಲ ಎತ್ತಿಕ್ಕವ್ರಿ. ಒಳಕ್ಕೆಲ್ಲ ಪಾತ್ರೆಗಳಿಗೆ ಪಾತ್ರೆನೇ ತೆಗೆದು ಒಳಕ್ಕೆ ಎತ್ತಿಕ್ಕಿರ್ಬೇಕು. ಎರಡೇ ಒಬ್ಬಟ್ಟನೇ ಇಲ್ಲೆಲ್ಲನೇ ಇದ್ದಿದ್ರೆ ತಾಣನ ಹೋಗ್ತಿದ್ದೆ. ಕಾಯಿ ಒಬ್ಬಟ್ಟಲ್ಲ, ನನಗೆ ಕಾಯಿ ಒಬ್ಬಟ್ಟು ಅಂದರೆ ಭಾಳ ಇಷ್ಟ. ಅದಕ್ಕಾಗಿ ಬಂದೆ ನೋಡ. ನಮ್ಮ ಊಟಕ್ಕಾದರೂ ಕರೀತಾರೆ, ಅವಾಗಾದರೂ ಮಾತಾಡಿಸ್ಬೋದು ಅಂತ ಬಂದಪ್ಪ. ನಾನು ಇವತ್ತು ಬರ್ಗೆಟ್ಟೈದ್ನೋ ಅನ್ನಿಸ್ತೈತೆ. ನನಗೆ ಅನ್ನಿಸ್ತೈತಿ ನಿಜವಾಗ್ಲೂ. ಅದು ಯಾಕೆ ನಾನು ಇಷ್ಟೊಂದು ತಗ್ತಾ ಇರಲಿಲ್ಲ, ಯಾರ ಮುಂದೆ ನಾನು ಇಷ್ಟೊಂದು ತಲೆ ಬಾಗ್ತಾ ಇರಲಿಲ್ಲ. ಇದು ಯಾಕೆ ಇವಾಗ ನಾನು ಎಲ್ಲರನ್ನೂ ಹಿಂಗೆ ತಗ್ಗಿ ಮಾತಾಡಿಸ್ತಾ ಇದ್ದೀನಿ, ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅಂತ ಯಾಕೆ ಹಿಂಗೆ ನಾನು ಮಾತಾಡಿಸ್ತಾ ಇದ್ದೀನಿ ಎಂಬುದೇ ಗೊತ್ತಾಗ್ತಿಲ್ಲ. ನಾನು ಅಂಬೋದು ನಾನು ಚೆನ್ನಾಗಿರಬೇಕು, ನಾನು ಯಾರ ಹತ್ರನೂ ತಗ್ಬಾರ್ದು ಅನ್ನಂಗಿದ್ದೆ. ಅದು ಯಾಕೆ ನನಗೆ ಇವಾಗ ಹಿಂಗೆ ಅನ್ನಿಸ್ತೈತೆ ಏನೋ ಗೊತ್ತಿಲ್ಲ. ಗೃಹಪ್ರವೇಶಕ್ಕಂತೂ ಕರೀಲ್ಲ, ಊಟಕ್ಕಾದರೂ ಕರೀತಾರೆ ಊಟಕ್ಕೆ ಕರೀತಾರೆ ಅಂತಲ್ಲ. ಆದರೂ ಬಂದರೆ ಇವ್ರು ಯಾರೂ ಇಲ್ಲ. ಎಲ್ಲ ಅಲೆ ಎತ್ತಿಕ್ಕಿರೋ ಕ್ಲೋಸ್ ಆಗಿಬಿಟ್ಟೈತೆ. ನಾನು ಇನ್ನೇನು ಊಟ ಮಾಡ್ತಾ ಇದ್ದಾರೇನೋ, ಊಟ ಬೇರೆ ಚೆನ್ನಾಗೈತೆ ಅಂದ್ರೆ ಸಖತ್ತಾಗೈತೆ ಅಂದರೆ ಎಲ್ಲ ಕೇಳ್ದಾರೆಲ್ಲ ಹಂಗೆ ಅಂದರು. ಊಟ ಚೆನ್ನಾಗೈತೆ ಅಂತ. ಅದಕ್ಕೇ ನಾನು ಊಟ ಮಾಡೋಣ ಅಂತಲಾದರೂ ಬಂದೇ ಆಯ್ತು. ಇಲ್ಲ ಒಬ್ಬಟ್ಟಾದರೂ ಸಿಗ್ತಾವ ಅಂತ ನೋಡ್ತೀನಿ. ಇಲ್ಲೆಲ್ಲ ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ನಾನು ಇಲ್ಲಿ ಬಂದಿರೋದು ಕಾಣಿಸುತ್ತೆ. ಅಲ್ಲಿಂದ ಲಾಸಿ ಹೋಗಿ ಆ ಶಾಮಿ ಅಂದಿಂದೆ ನಿಂತ್ಕೊಂಡು ಕೇಳಿಸ್ಕೊಂತೀನಿ ಎಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂತ. ಎಲ್ಲ ಅಡಿಕೆ ಹಾಕ್ಯಂಡು ಕುತ್ಕೊಂಡು ಮಾತಾಡ್ತಾರೆ ನೋಡು. ಅಲ್ಲಿ ಎಲ್ಲ ಫೋಟೋ ಹೊಡಿಸ್ಕೊಂಬಕ್ಕಂತ ಮಾಡಿದ್ರು. ಅದಕ್ಕೆ ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲ ಅಡಿಕೆ ಹಾಕ್ಯಂಡು. ನೋಡು ನಂದೇ ನಾಳೆ ಬರ. ನಾನು ಕೊನೆಗೆ ಊಟಕ್ಕಂತಲ್ಲ ಆದರೂ ಬಂದೆ, ಅದು ನನಗೆ ಸಿಗಲಿಲ್ಲ. ಅದು ಅದೃಷ್ಟ ಇಲ್ಲ. ನೋಡಿ ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತಾರಲ್ಲ, ಇದಕ್ಕೆ ಮತ್ತೆ ಎಲ್ಲ ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು. ಯಾವುದೊಂದು ವಿಚಾರದಾಗ ಯಾವುದೇ ಒಂದಂತೂ ತನ್ನ ಒಂಬದ್ರಾಗ ಆಗಲಿ ಅದಕ್ಕೂ ಅದೃಷ್ಟ ಬೇಕು, ಋಣ ಬೇಕು. ಅಂತೂ ತನ್ನ ಒಂಬಕ್ಕೂ ಋಣ ಬೇಕು. ಅಪ್ಪ ನಮ್ಮ ಅಮ್ಮಿಗಂತೂ ಸಾಕಾತು, ಕಾಲು ನೋವು ಬಂದ್ಬಿಡ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಮ್ಮ. ಅಮ್ಮ ಎಲ್ಲ ಅಡಿಕೆ ಹಾಕ್ಯಂತಿ ಕೊಡಾನೆ. ಬೇಡಮ್ಮ ನೀವೇ ಹಾಕ್ಯಳ್ರಿ. ನಾನೇನು ಹಾಕ್ಯಂಡೇ ಕಾಲೆಲ್ಲನ ತಣ 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 ಅಂತವೆ. ತಟ ತಟ ಅಂತ ಇದಾವೆ ಕಾಲೆಲ್ಲನ. ಅಮ್ಮ ತಾಯಿ ಕೆಲಸ ಕಾರ್ಯ ಮಾಡೋದು ಸಾಕು, ಈ ಜನಗಳು ಕರೆಯೋದು ಸಾಕಮ್ಮ ತಾಯಿ, ಸಾಕದಂಗೆ ಆಗುತ್ತೆ. ಅತ್ತೆ ವಾಸ್ಮನಿಯಾಗಿ ಹಂಗೆ ಇರೋಕ್ಕಾಗುತ್ತೆ. ಅಲ್ಲ ನೋಡಿ ನಮ್ಮ ಅತ್ತೇನ ಕಾಲೆಲ್ಲ ನೋಯ್ತವೆ, ತಟ ತಟ ಅಂತವೆ ಎಂಬದ. ಹೇಳಪ್ಪ ಇಲ್ಲಿ ನೋಡಿಸಿದ್ದು ಭಾಳ ಕಾಲು ನೋವು ಬರ್ತವೆ. ಇವಾಗ ನೋಡು, ಇವಾಗ ಗೃಹಪ್ರವೇಶ ಆಯ್ತು, ಅಲೆದಲೆ ಬಿಟ್ಟು ಸುಮ್ಮನೆ ಮನಿಕೆ ಮನಮ್ಮಂಗಾಗುತ್ತೆ. ಇವಾಗ ಇನ್ನೇನೆಲ್ಲ ಆತಲ್ಲ ಅಣ್ಣ. ಇಲ್ಲಿ ಫೋಟೋ ಹೊಡೆಸ್ಕೊ ಮಾತ್ರ ನೀನು ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಸ್ಬೇಕಾಯ್ತು ಕಣ. ಫ್ಲವರ್ದ ಇಲ್ಲಾಂದ್ರೆ ಏನಾದರೂ ಸ್ವಲ್ಪ ಸಿಂಪಲಾಗೆ ಡೆಕೋರೇಷನ್ ಮಾಡಿಸ್ಬೇಕಾಯ್ತು. ಕೇಳಿದೆ ಕಣಮ್ಮ, ಅದಕ್ಕೊಂದು 15,000 20,000 ಅಂತಂದರು. 15,000 ಕಮ್ಮಿ ಮಾಡಲ್ಲ ಅಂದ. ನಾನೊಂದು 10,000 ಆಗಿದ್ರೆ ಮಾಡ್ಸೋಣ ಅಂತಿದ್ದೆ. ಬಿಡತ್ತ ಓಟು ಇನ್ನೆಲ್ಲೊಂದು ಸ್ವಲ್ಪ ಸಂಪತ್ತಿಗೆ ಅಂತೇಳಿ ಸುಮ್ಮನೆ ಅದು ಫೋಟೋನೇ ಮಾಡಿಸ್ತಿದ್ದೆ. ಅದೊಂದಿಟ್ಟು ದೊಡ್ಡದಾಗಿರಲಿಲ್ಲ. ಶಾಮಿಯಾನ ಚೆನ್ನಾಗಿತ್ತಲ್ಲ, ನಾನು ಹೇಳಿದ್ದೆ ಚೆನ್ನಾಗಿ ಕಲರ್ಫುಲ್ ಆಗಿರೋ ಅಂಥ ಶಾಮಿಯಾನು ಚೆನ್ನಾಗಿರತ್ತೆ ಅಂದು ಹಾಕ್ರಿ ಅಂತ. ಶಾಮಿಯಾನೇ ಚೆನ್ನಾಗಿತ್ತಲ್ಲ, ಎಲ್ಲ ಇವ್ರದೇ ಸಂಗೀತ ಹಾಕೋದು ಎಲ್ಲ ಚೆನ್ನಾಗಿ ಅವರೇ ಡೆಕೋರೇಷನ್ ಎಲ್ಲನ ಮಾಡಿಕೊಡೋರು. ನಾನೇ ಬೇಡ ಅಂತಂದೆ, ಯಾಕಂದರೆ ಅವ್ರಿಗೂ ಲಾಸ್ ಆಗ್ದಲ್ಲ. ಲಾಸ್ ಆಗಂಗಿದ್ರೆ ಅವರು ಮಾಡಲ್ಲ. 20-25,000 ಕಣಪ್ಪ ಎಲ್ಲ ಡೆಕೋರೇಷನ್ನು. ಇದಕ್ಕೆ 10-15,000 ಕಮ್ಮಿ ಮಾಡೋಕ್ಕಾಗಲ್ಲ ಅಂದರು. ಪಾಪ ಮಾಡಿಕೊಡೋರು. ನಾನು ಅದು ಹಂಗಂಬನ ಅಂತ ಸುಮ್ಮನಾದೆ. ಪಾಪ ಸಂಗೀತಕ್ಕಾರ ಗಂಡ ಅವ್ರು ಮಾಡಿಕೊಡೋರು ಬಿಡು. ರಾಜಣ್ಣಂಗೆ ಹೇಳಿದ್ರೆ ಮಾಡಿಕೊಡೋದು. ಮಾಡ್ಕೊಡಾರಪ್ಪ ಹೇಳಿದ್ರೆ, ಅದೊಂದಿಟ್ಟು ಮಾಡ್ರತ್ತ ಅಂದಿದ್ರೆ. ಅವಣ್ಣ ಇಲ್ಲ ರಾಜಣ್ಣ, ಅವಣ್ಣ ಬೆಂಗ್ಳೂರಿಗೆ ಹೋಗೈತೆ. ಇವ್ರು ಹುಡುಗರು ಇಲ್ಲ ಅಣ್ಣ, ಓನರ್ ಹೇಳ್ದಂಗೆ ಮಾಡೋದು ಅಂತ ಅಂದರು. ನಾನು ಫೋನ್ ಮಾಡೋಣ ಅಂದ್ಕೊಂಡು ಬಿಡತ್ಲಾಗ ಅದು ಅಷ್ಟು ಇನ್ನೆಲ್ಲಿ ಅಂತ ನಾನೇ ಸುಮ್ಮನಾದೆ. ಪಾಪ ಮಾಡ್ಕೊಂಡು ಕೊಡೋರು ಹೇಳಿದ್ರೆ. ನಾನು ಇಲ್ಗೊಂದು ಸ್ವಲ್ಪ ಮಾಡಿಸ್ಬೇಕಾಗಿತ್ತು, ಏನು ಮಾಡಲಿ. ಶಾಮಿಯಾನ ಚೆನ್ನಾಗಿತ್ತಲ್ಲ, ಅದಕ್ಕೆ ಸುಮ್ಮನಾದೆ. ಹೆಂಗ ಆಯ್ತತ್ತ. ಇನ್ನೇನು ಅಡುಗೆ ಎಲ್ಲ ಐತೆ, ಎಲ್ಲ ಊಟ ಮಾಡ್ಕೊಂಡು ಇನ್ನು ಸುಮ್ಮನೆ ಎಲ್ಲ ಮನಿಕೆ ಬಿಡೋದೆ. ಪಾತ್ರೆಗಳೆಲ್ಲನ ಇನ್ನೇನು ದೊಡ್ಡವೆಲ್ಲ ಅವರೆಲ್ಲ ತೊಳ್ದಿಕ್ಕೆ ಹೋಗ್ಯವ್ರೆ ನಮ್ಮ ಅಡುಗೆರೆಲ್ಲನ. ಅಡುಗೆರೆಲ್ಲ ದೊಡ್ಡ ಪಾತ್ರೆಗಳೆಲ್ಲನ ತೊಳ್ದಿಕ್ಕೆ ಹೋಗ್ಯವ್ರಮ್ಮ. ಇನ್ನೇನೆಲ್ಲ ಆಯಿತು. ಅಲ್ಲಿ ಯಾರಿದ್ದಾರೆ ಇವಾಗ ಮನೆಯಾಗ ಯಾರ ಇದ್ದಾರೆ ಅಲ್ಲೆಲ್ಲನ? ಅಲ್ಲಿ ಅಜ್ಜಿ ತಾತ ಮಾಮ ಐತೆ. ಅಲ್ಲಿ ಎಲ್ಲನ ಸಿಲ್ಲ ಆಂಟಿ ಇಲ್ಲೆಲ್ಲ ಆಂಟಿ ಎಲ್ಲರೂ ಇದ್ದಾರೆ. ಅಲ್ಲೆಲ್ಲ ಮನೆ ಕಂಡಾರ ಆಂಟಿರಲ್ಲ. ತೆಲ್ಲತ್ತೆ ಅಂತ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಫ್ಯಾನ್ ಹಾಕೊಂಡು ಹೊಸ ಮನೇಲಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಅರಟೆ ಹೊಡಿತಾ ಇದ್ದೀವಿ. ಫಂಕ್ಷನ್ ಆದಮೇಲೆ ಹಿಂಗೆಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದಿದೆಯಲ್ಲ, ಇದರಲ್ಲಿ ಭಾಳ ಸಂತೋಷ ಅಲ್ವಾ. ಎಲ್ಲರೂ ಒಂದು ಕಡೆ ಸೇರಿದಾಗ ಹಿಂಗೆ ಕೂತ್ಕೊಂಡು ಮಾತಾಡೋವಷ್ಟು ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ. ಭಾಳ ಚೆನ್ನಾಗಿರುತ್ತಲ್ವೇ ನಮ್ಮ
ಪಾಪ ಅಮ್ಮಗೆ ಸಾಕಾಗ್ಬಿಟ್ಟೈತೆ. ಅಮ್ಮಗೆ ಏನು ಪಾಪ ಕಾಲು ನೋವಂತ ಸುಮ್ಮನೆ ಕುಕ್ಕೊಬಿಟ್ಟೈತೆ. ಅಮ್ಮ ನೀನು ಇವಾಗ ಏನು ಮಾಡಬೇಡ, ಒಂದು ಮಾತ್ರೆನೋ ಏನೋ ನುಂಗು, ಒಂದು ಮೈಕೈ ನೋವಿನ ಮಾತ್ರೆ ನುಂಗ್ಬಿಟ್ಟು ಸುಮ್ಮನೆ ಮನೆಗೆ ಬಿಡಿ. ಇನ್ನೇನು ಅಡುಗೆ ಮಾಡೋದು ಏನಿಲ್ಲ, ರಾತ್ರಿಗೆಲ್ಲ ಅದೇ ಅಡುಗೆ ಐತೆ, ಅದನ್ನೇ ಊಟ ಮಾಡ್ಕೊಂಡು ಎಲ್ಲನ ಮಲ್ಕ ಬಿಡೋದೆಯ. ಎಲ್ಲ ಆಗ್ಬಿಟ್ಟೈತಿ. ನೀನೇನು ಈಗ ಶಾಮಿನೆಲ್ಲ ಅವರು ತಗೊಂಡೋಗಾರೆಲ್ಲ, ಅವರು ಹುಡುಗರೆಲ್ಲ ಬರ್ತಾರೆ, ಅವರೆಲ್ಲ ತಗೊಂಡು ಹೋಗ್ತಾರೆ. ನೀನಂತ ಕೆಲಸಗಳೆಲ್ಲ ಏನಿರಲ್ಲ ಇಲ್ಲಿ. ಆಮೇಲೆ ನೋಡ್ಕೊಂಬಂದು ನಾಳೆ ಬೆಳಗ್ಗೆ ಆದಮೇಲೆ ನೋಡ್ಕೊಂಬಂದು ಇವಾಗ ಸದ್ಯಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ ಸುಮ್ಮನೆ ಮನೆಗೆ ಬಿಡ. ಹಂಗೆ ಮತ್ತೆ ಏನಾನ ಕೆಲಸ ಕಾರ್ಯಗಳು ಮಾಡಿಬಿಟ್ರೆ ಸಾಕಪ್ಪ ಸಾಕನ್ಸುತ್ತೆ. ಕರಿಬೇಕು, ಓಡಾಡಬೇಕು, ಜನಗಳ ಭಾಳ ಕಷ್ಟ. ಓಡಾಡ್ತಾ ಇರ್ಬೇಕಲ್ಲ, ಕಾಲು ನೋವು ಎಲ್ಲ ಏನಾರು ಫಂಕ್ಷನ್ ಮಾಡಿದ್ರೆ ಹಂಗೆ ಕಾಣುತ್ತೆ. ಓಡಾಡಬೇಕು. ಅಜ್ಜಿ ತಾತನು ಅಲ್ಲೇ ಮನಿಕೊಂಡವ್ರೇನ, ಎಲ್ಲ ಮನ್ಗವ್ರೆ, ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ. ನೋಡಿ ಎಲ್ಲರೂ ಒಂದು ಕಡೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಸಿಲ್ಲ ಆಂಟಿ ಇಲ್ಲ ಆಂಟಿನೂ ಬರಲಿಲ್ಲ, ಅಲ್ಲೇ ಮನಿಕೊಂಡವ್ರು. ಅವರು ಬಂದು ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಅಡಿಕೆ ಹಾಕೊಂಡು ಕುತ್ಕೊಂಡು ಮಾತಾಡ್ತಾ ಚೆನ್ನಾಗಿ ಟೈಮ್ ಪಾಸ್ ಆಗೋದು. ಚೆನ್ನಾಗಿರುತ್ತೆ ಒಂಥರ. ಎಲ್ಲ ಫಂಕ್ಷನ್ ಆದಮೇಲೆ ಎಲ್ಲರೂ ಹಿಂಗೆ ಕುತ್ಕೊಂಡು ಮಾತಾಡೋದು ನನಗಂತೂ ತುಂಬಾ ಇಷ್ಟ. ಫ್ಯಾಮಿಲಿ ಜೊತೆ ಹಿಂಗೆ ಎಲ್ಲ ಹಿಂಗೆ ಸೇರಿಕೊಂಡು ಒಂದು ಫಂಕ್ಷನ್ ಮಾಡಿ ಈ ರೀತಿ ಕೂತ್ಕೊಂಡು ಮಾತಾಡೋದು, ಫಂಕ್ಷನ್ನು ಅಂತದಂದರೆ ನನಗೆ ಭಾಳ ಇಷ್ಟ. ನನಗೂ ಅಷ್ಟೇ. ಎಲ್ಲರೂ ಒಂದೇ ಕಡೆ ಇವತ್ತು ಅಂದರೆ ನಮ್ಮ ಅಣ್ಣನಿಗೆ ಜನ ಸಖತ್ ಜನ ಬಂದಿದ್ರು ಗೃಹಪ್ರವೇಶಕ್ಕೆ. ನಮ್ಮ ಅಣ್ಣ ಕರೆದಿರೋರೆಲ್ಲ ಅಲ್ವೇನಣ್ಣ? ಎಲ್ಲ ಬಂದಿದ್ರು ಸ್ವಾತಿ. 1,000 ಒಬ್ಬಟ್ಟು ಮಾಡಿಸಿದ್ದೆ, 100 ಒಬ್ಬಟ್ಟು ಮಿಕ್ಕಿದಾವೆ ಅನಿಸುತ್ತೆ. ಜನ ಬಂದಿದ್ರು, ಚೆನ್ನಾಗೇ ಬಂದಿದ್ರು. 1,000 ನಾನೇ 2,000 ಮಾಡ್ಸೋಣ ಅನ್ಕಣ. ಅಮ್ಮ ಒಂದು 1,000ನೇ ಮಾಡ್ಸಪ್ಪ ಸಾಕು ಅಂತು. ಅದಕ್ಕೆ ಇರಲಿ ಕಣಮ್ಮ, ಊಟನ ಈಗ ಇಂಥ ದೊಡ್ಡ ಜನ ಎಲ್ಲ ಜಾಸ್ತಿ ಜನ ಬರಬೇಕಾದ್ರೆ ಸ್ವಲ್ಪ ಊಟ ಹೆಚ್ಚಾಗಿ ಇರಬೇಕು ಅಂತ. ಈಗ ಸ್ವಲ್ಪ ಐತೆ, ಅಲ್ಲಿರೋ ಭಾಗ್ಯ ಆಂಟಿ ಅವ್ರನ್ನೆಲ್ಲ ಲತಾ ಆಂಟಿರ್ನೆಲ್ಲ ಕರೆದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ತುಂಬ ಕೊಟ್ಬಿಡೋಣ. ಅವರು ಊಟ ಮಾಡ್ತಾರೆ ರಾತ್ರಿಗೆಲ್ಲನ. ಅದಕ್ಕೆ ಹೇಳಿ ಬಂದೆ. ಈಗ ಆ ಕಡೆ ಹೋಗಿದ್ನಾ, ಆಂಟಿ ರಾತ್ರಿಗೆ ಯಾರು ಅಡುಗೆ ಮಾಡಬೇಡಿ, ಎಲ್ಲ ಇಲ್ಲಿಂದಾನೇ ತಗೊಂಡೋಗಿ ಊಟ ಮಾಡಿರಿ ಅಂತ, ಎಲ್ಲ ತಗೊಂಡೋಗ್ರಿ ಅಂತ ಹೇಳಿದ್ದೀನಿ. ಆಮೇಲೆ ಬರ್ತೀನಿ ಕಣ, ಎಲ್ಲ ಬಿಸಿ ಮಾಡಿ ಇಟ್ಬಿಟ್ಟಿದ್ದೀವಿ. ಎಲ್ಲ ಅದೇ ಅಡುಗೆ ಆಗುತ್ತೆ, ಎಲ್ಲ ಹೇಳಿದ್ದೀನಿ ತಗೊಂಡೋಗಿ ಊಟ ಮಾಡಿರಿ ಅಂತ. ಅನ್ನನೂ ಚೆನ್ನಾಗೈತೆ, ಇನ್ನೂ ಬಿಸಿ ಅನ್ನ. ಇನ್ನೊಂದು ಸತಿ ಮಾಡಿದ್ರಲ್ಲಮ್ಮ ಅನ್ನ ಸಾಲ್ಟೇಜ್ ಐತೆ ಅಂತ, ಬಿಸಿ ಅನ್ನ. ಅಯ್ಯೋ ಈಗ ಸ್ವಲ್ಪ ಹೆಚ್ಚಾಗಿರ್ಬೇಕು ಹೇಳಪ್ಪ. ಬೇಕಾದ್ರೆ ಹೆಚ್ಚಾದರೆ ಯಾರನ್ನಾತು ಊಟ ಮಾಡ್ತಾರೆ. ಸಾಲು ಬಂದರೆ ಜನ ಬಂದಾಗ ಜನ ಕಾಯಲ್ಲ. ಅದಕ್ಕೆ ಸ್ವಲ್ಪ ಹೆಚ್ಚನ್ನಂಗೆ ಇರ್ಬೇಕು ಯಾವತ್ತೂ. ಎಲ್ಲರೂ ಕೂತ್ಕೊಂಡು ಹೆಂಗೆ ಮಾತಾಡ್ತಾರೆ. ಅವ್ವ ನಾನು ಏನು ಮಾಡಿದ್ದೆ ಇವ್ರಿಗೆ? ಇವರೆಲ್ಲ ಇಲ್ಲಿ ಕುತ್ಕೊಂಡವ್ರೆ. ಒಬ್ಬಟ್ಟೆಲ್ಲದವಪ್ಪ ಇಲ್ಲೆಲ್ಲ ತೆಗ್ದಿಕ್ಕವ್ರ. ಹಾಲು ಎಲ್ಲ ಈ ಪಾತ್ರೆ ಎಲ್ಲನ ತೊಳೆದು ಬಾರ್ಲಾಕ್ಯವ್ರಿ. ಇಲ್ಲೆಲ್ಲೂ ಇಲ್ವಲ್ಲಪ್ಪ. ಒಬ್ಬಟ್ಟೆನ ಇದಾವೇನೋ, ಕಾಯಿ ಒಬ್ಬಟ್ಟು ಅಂತ ನೋಡಕ್ಕೆ ಬಂದಿದ್ದೀನಿ. ಊಟ ಮಾತ್ರ ಸಖತ್ತಾಗಿತ್ತಣ್ಣ. ಎಲ್ಲರೂ ಹಂಗೆ ಊಟ ಚೆನ್ನಾಗೈತೆ ಅಂದ್ರೆ ಮೇಯ್ನ್ ಬಂದವ್ರಿಗೆ ನಾವೇನೇ ಫಂಕ್ಷನ್ ಮಾಡಲಿ ಊಟ ಚೆನ್ನಾಗಿ ಮಾಡಿಸ್ಬೇಕು. ಮತ್ತು ಊಟದ್ದೇ ಹೇಳಿರೋದು. ಎಲ್ಲರೂ ಪಾಪ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ. ಊಟ ಚೆನ್ನಾಗಿತ್ತಪ್ಪ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ರೆ ನಮ್ಗೆ ಅದೇ ಒಳ್ಳೆಯದು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಚೆನ್ನಾಗೇ ಇದ್ದರೆ ಅನ್ನ ಸಾಂಬಾರು ಅಂತ ತುಂಬ ಚೆನ್ನಾಗಿರಬೇಕು. ಹಳ್ಳಿ ಕಡೆ ಅಂತೂ ಅನ್ನ ಸಾಂಬಾರು ಭಾಳ ಇಷ್ಟಪಡ್ತಾರೆ. ಅನ್ನ ಸಾಂಬಾರು ಆದರೆ ಚೆನ್ನಾಗಿರಬೇಕು ಅಂತಾರೆ. ಅನ್ನ ಸಾಂಬಾರು ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಅನ್ನ ಸಾಂಬಾರು ಎಲ್ಲ. ಊಟ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಡತ್ತೆ ಇದೊಂದತ್ತ ಗೃಹಪ್ರವೇಶ ಅಂದು ಇದೊಂದು ಆಗೋಗ್ಬಿಡ್ತೈತೆ. ಹೆಂಗೆ ಇದು ಮುಗ್ದು ಹೋಗ್ಬಿಡ್ತಲ್ಲ, ಇನ್ಯಾವುದೂ ಇರಲ್ಲತ್ತ. ಅದು ಹೆಂಗತ್ತೆ ಇರಲ್ಲ ಅಂತೀಯಾ? ಇನ್ನೂ ತಡಿ, ಇನ್ನೂ ಫಂಕ್ಷನ್ಗಳ ಮೇಲೆ ಫಂಕ್ಷನ್ ಮಾಡಬೇಕಾಗುತ್ತೆ. ಮೊಮ್ಮಗನ ಹುಟ್ಟಿದ್ರೆ ನಾಮಕರಣ ತಲೆ ಕೂದಲು ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ನೀನು ಫಂಕ್ಷನ್ಗಳು ಮುಗಿಯಲ್ಲ ಕಣತ್ತೆ, ಏನಾದರೂ ಒಂದು ಬಂದೇ ಬರ್ತಾ ಇರುತ್ತೆ. ಏನಂತ ದೊಡ್ಡ ಫಂಕ್ಷನ್ ಅಲ್ಲ ಕಣಪ್ಪ. ನಮಗೆ ಗೃಹಪ್ರವೇಶದ ಇದ್ದಿದ್ದು ಹೆಂಗ ಆಮೇಲೆ ನಾಮಕರಣ ನೋಡ್ಕೊಂಬನ. ಅವ್ರ ಅವ್ರ ಅಮ್ಮಯ್ಯರು ಯಾರನ್ನ ಮಾಡಿಕೊಡ್ತಾರೆ. ಇಲ್ಲ ನಾವೇ ಮಾಡೋದಿಲ್ಲ ವಾಸ್ಮನಿಯಾಗಿ ಸಿಂಪಲ್ಲಾಗಿ. ಸಾಕು ಹೆಂಗೆ ಮಾಡಿರೋ ಐತಿ. ಇಲ್ಲೇ ಮಾಡಿದ್ರೆ ಆಯ್ತು ಬಿಡಕ್ಕ. ವಾಸ್ಮನಿಯಾಗೆ ನಾಮಕರಣನ ಮೊಮ್ಮಗನ ಹುಟ್ಟಾಗ ಇಲ್ಲೇ ಮಾಡಿದ್ರೆ ಆಯ್ತು. 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಅನ್ಸುತ್ತಲ್ವಾ? ಅದಕ್ಕೆ ನಮಗೂ ನಿಮಗೂ ಇಲ್ಲ 1 4 ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ. ನನಗೂ ನಿಮಗೂ 4 ತಿಂಗಳು ಡಿಫ್ರೆನ್ಸ್ ಐತೆ. ನಿನಗಿನ್ನ ಇವಾಗ 2 ತಿಂಗಳ 3 ತಿಂಗಳ ಏನಲ್ವೇ? ಇವಾಗ 2 ತಿಂಗಳು ತುಂಬಿ 3ಕ್ಕೆ ಬಿದ್ದೈತೆ. ಮತ್ತು ನನಗಿವಾಗ 7 ತಿಂಗಳಾಗೈತೆ. ನನಗಿವಾಗ 6 ತಿಂಗಳು ತುಂಬಿ 7ಕ್ಕೆ ಬೀಳುತ್ತೆ. ಇಬ್ಬರಿಗೂ 3-4 ತಿಂಗಳು ಡಿಫ್ರೆನ್ಸ್ ಇರುತ್ತೆ. ಹೆಂಗೆ ಗೊತ್ತಾ, ಯಾವ ತೊಂದರೆಗಳು ಆಗ್ದಂಗತ್ತ ಸುಖವಾಗಾದರೆ ಸಾಕು. ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ನಮ್ಮ ಅತ್ತಿಗೆ ನಮ್ಮ ಸ್ವಾತಿ ಇಬ್ಬರು ಚೆನ್ನಾಗಿರ್ಲಿ. ಎಲ್ಲ ಪಲ್ಯ ಎಲ್ಲ ಇದೆ, ಕೋಸಂಬರಿ ಎಲ್ಲ ಹಾಕ್ಯಂಬಂದು ತಿನ್ನಿರಿ ಎಲ್ಲನ. ಸ್ವಲ್ಪ ಹಾಕ್ಯಂಬರನ್ನೆಲ್ಲ ತಿಂಬಕಾಗುತ್ತೆ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಒಂದೊಂದು ಇಷ್ಟಿಷ್ಟು ತಿಂದ್ರತ್ತ. ಹಂಗೆ ಹೆಂಗೆ ಒಳಗಾದ್ರೂ ಹೋಗ್ತಾವತ್ಲ ಕೋಸಂಬರಿ. ತಿರ್ಗಿ ಉಳ್ಗಾಗ್ಬಿಡ್ತವೆ. ಕೋಸಂಬರಿ ಹಾಕ್ಯಂಬತ್ತೀನಿ ತಿಮ್ಮನ. ಪಾಪ ಹಾಕ್ಯಂಬಂದು ತಿನ್ನೋಗ್ರಲ್ಲ ಕೋಸಂಬರಿ ಸುಮ್ಮನೆ ಉಳ್ಗಾಗ್ತವೆ. ಹೋಗು. ಎಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ. ನನಗಂತೂ ಸಖತ್ತು ಬೇಜಾರಾಗ್ತೈತೆ.
ಗೃಹಪ್ರವೇಶ ಎಲ್ಲ ಮುಗೀತು. ತುಂಬ ಖುಷಿಯಾಗಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಗೃಹಪ್ರವೇಶ ಆಗೋದಕ್ಕಿಂತ ಮುಂಚೆ ಬೇಗ ಎಷ್ಟು ಓಡಾಡ್ಕೊಂಡು ಹೆಂಗೆ ಕೆಲಸ ಮಾಡ್ತೀವಿ. ಆಮೇಲೆ ಈ ಫಂಕ್ಷನ್ಗಳು ಯಾವುದೇ ಗೃಹಪ್ರವೇಶ ಅಂತಲ್ಲ, ಯಾವ ಫಂಕ್ಷನ್ನೇ ಆಗಲಿ, ಫಂಕ್ಷನ್ ಮಾಡೋದಕ್ಕಿಂತ ಮುಂಚೆ ಬೇಗ ಎಷ್ಟು ಓಡಾಡ್ಕೊಂಡು ಎಷ್ಟು ಅರ್ಜೆಂಟಾಗೆಲ್ಲ ಕೆಲಸಗಳು ಮಾಡ್ಕೊತೀವಿ. ಆದಮೇಲೆ ಅಲ್ಲೇ ಬಿಟ್ಟು ಸುಮ್ಮನೆ ಹಿಂಗೆ ಕೂತ್ಕೊಳ್ಳಂಗಾಗುತ್ತೆ. ಯಾವ ಫಂಕ್ಷನಲ್ಲೇ ಆಗಿರ್ಬೋದು, ಅದು ಬೇರೆನೇ ಊಟ ಬೇರೆ ಎಲ್ಲ ಹೆಚ್ಚಾಗಿರುತ್ತೆ. ಆ ಊಟ ಇರುತ್ತೆ ಅನ್ನೋದು ಒಂದು ನೆಮ್ಮದಿ. ಅದಕ್ಕೆ ಅಲ್ಲೇ ಬಿಟ್ಟು ಸುಮ್ಮನೆ ಕುತ್ಕೊಂಬಿಡೋಣ ಅನಿಸುತ್ತೆ. ಯಾರಿಗೇ ಆಗಲಿ ಅಷ್ಟು ಫಂಕ್ಷನ್ಗಳು ಮಾಡಿದಾಗ ಸಾಕಾಗಿರುತ್ತೆ. ಎಲ್ಲ ಅಲ್ಲೇದಲ್ಲೇ ಬಿಸಾಕಿ ಸುಮ್ಮನೆ ಕುತ್ಕೊಳ್ಳೋಣ ಅಂತ ಅನಿಸುತ್ತೆ. ಇವಾಗ ಎಲ್ಲರೂ ನಾವು ಈಗ ಸುಮ್ಮನೆ ಕೂತ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಹೋದ್ರು. ಇವಾಗ ರಾತ್ರಿ ಊಟಕ್ಕೆಲ್ಲ ಐತೆ, ಅದಕ್ಕೆ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಕೂತ್ಕೊಂಡು ಹಿಂಗೆ ಫಂಕ್ಷನ್ಗಳೆಲ್ಲ ಆದಮೇಲೆ ಎಲ್ಲ ಒಂದು ಕಡೆ ಸೇರ್ಕೊಂಡು ಹಿಂಗೆ ಕೂತ್ಕೊಂಡು ಫಂಕ್ಷನ್ ಆದಮೇಲೆ ಎಲ್ಲರೂ ಮಾತಾಡೋದು, ಆ ಅಡುಗೆ ಬೇರೆ ಹೆಚ್ಚಾಗಿರೋದು ಒಂಥರ ನೆಮ್ಮದಿ, ಎಲ್ಲರೂ ಕೂತ್ಕೊಂಡು ಮಾತಾಡೋದು ಒಂಥರ ಸಂತೋಷ, ಎಲ್ಲ ಚೆನ್ನಾಗಿರುತ್ತಲ್ಲ. ಇದೆಲ್ಲನ ಎಲ್ಲರೂ ಅನುಭವಿಸಿರ್ತಾರೆ. ನಿಮಗೆಲ್ಲ ಈ ಥರ ಅನುಭವ ಆಗಿದೆಯಾ? ನೀವೆಲ್ಲ ಫಂಕ್ಷನ್ಗಳು ಮಾಡಿದಾಗ ಈ ರೀತಿ ಎಲ್ಲ ಇದ್ದರೆ ಫ್ಯಾಮಿಲಿ ಎಲ್ಲ ನಿಮಗೂ ಇಷ್ಟನಾ? ಮಾತಾಡ್ತಾ ಈ ರೀತಿ ಫಂಕ್ಷನ್ ಆದಮೇಲೆ ಕೂತ್ಕೊಳ್ಳೋದು, ಹೆಸರು ಬೇಳೆ ಹೆಚ್ಚಾದವೆಲ್ಲ ತಿನ್ನೋದು, ಪಲ್ಯ ಎಲ್ಲ ಹೆಚ್ಚಾಗಿರೋ ಅಡುಗೆ ಎಲ್ಲ ಊಟ ಮಾಡೋದು, ಇದೆಲ್ಲ ನೀವು ಅನುಭವಿಸಿರ್ತೀರ. ಎಲ್ಲರೂ ಅನುಭವಿಸಿರ್ತಾರೆ ಆಲ್ಮೋಸ್ಟು. ನಿಮಗೂ ಈ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.